ನೋಡಿ ಈಗ ಇಷ್ಟು ಬೆಲ್ಲದ ಪಾಕ ತುಂಬ ಕಡಿಮೆ ಊರಿನಲ್ಲಿ ಇಟ್ಕೊಂಡಿದ್ನ ಪಾಕ ಮಾಡ್ಕೊಳ್ಳೋಣ. ಬೇಳೆ ಬೇರೆ ಇರುತ್ತಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಎರಡೂ ಒಂದಕ್ಕೊಂದು ಸರಿ ಹೋಗುತ್ತೆ. ಸ್ವಲ್ಪ ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ಹಾಕೊಂಡ್ಬಿಡೋಣ ಇದ್ರ ಜೊತೆಗೆ. ಆವಾಗ ಇನ್ನು ನೀಟಾಗಿ ಮಿಕ್ಸ್ ಆಗುತ್ತೆ. ಉಪ್ಪ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು. ಬೆಲ್ಲದ ಮಿಠಾಯಿ ಥರ ಕಾಣಿಸ್ತಾ ಇದೆಯಾ? ಈಗ ಒಂದ್ಸರಿ ತಿಂದು ನೋಡಿ. ಹಳ್ಳಿಹಟ್ಟಿಯ ಚಂದ್ರಣ್ಣವರ ವಿಶೇಷವಾದ ಕೆಂಪಕ್ಕಿ ಬೆಲ್ಲದ ಪೊಂಗಲ್. ನಮಸ್ಕಾರ ವೀಕ್ಷಕರೇ, ಮೈಸೂರಿಗೆ ಬಂದಿರೋ ಕಾರಣ ನಿಮ್ಗೆ ಗೊತ್ತಾಗಿರುತ್ತೆ. ಹಿಂದುಗಡೆ ವಾತಾವರಣ ನಿಮಗೆ ಚಿರಪರಿಚಿತ. ಇದು ಬಂದು ಹಳ್ಳಿಹಟ್ಟಿಯ ಎದುರುಗಡೆ ನಾವಿದ್ದೀವಿ. ನಮ್ಮ ಎದುರುಗಡೆ ಹಳ್ಳಿಹಟ್ಟಿ ಇದೆ, ಚಂದ್ರನ ಒಳಗಡೆ ಇದ್ದಾರೆ. ಬೆಲ್ಲದ ಪೊಂಗಲ್ ಮಾಡಿ ತೋರಿಸ್ತೀನಿ ಬನ್ನಿ. ನೀವು ಈ ರೀತಿ ನೋಡಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟಾರೆ. ಪ್ರತಿಯೊಬ್ಬರ ಒಂದು ಪೊಂಗಲ್ ರೆಸಿಪಿ ಒಂಥರ ಇರ್ತದೆ, ನೀವು ನೋಡಿರ್ಬೋದು. ಪೊಂಗಲ್ ರೆಸಿಪಿ ಆಗಲಿ, ಬೆಲ್ಲದ ಪೊಂಗಲ್ ಆಗಲಿ, ಸಕ್ಕರೆ ಪೊಂಗಲ್ ಆಗಲಿ, ಚಂದ್ರನವ್ರದ್ದು ಅದಕ್ಕೊಂದು ಫ್ಲೇವರ್ ಇರ್ತದೆ. ಈ ನೇಟಿವಿಟಿ ಅಂತೀವಲ್ಲ, ದೇಸಿ ಫ್ಲೇವರು, ಆರೋಗ್ಯ ಪೂರಕ ಆಹಾರಕ್ಕೆ ನಿಸ್ಸೀಮರು. ಬನ್ನಿ ನೋಡ್ಬಿಡೋಣ. ಸರ್ ನಮಸ್ಕಾರ. ನಿಮ್ಮ ನೋಡಿದ ತಕ್ಷಣ ನನಗೆಲ್ಲ ನಿಮ್ದು ರೆಸಿಪಿಗಳು ನೆನಪಾಗ್ಬಿಡ್ತಾವೆ ಮೈಂಡಿಗೆ. ಅದ್ಭುತವಾಗಿ ಇವತ್ತು ಹೇಳ್ತಾ ಬಂದಿನಿ, ಅಲ್ಲೇ ಹೇಳ್ಬಿಟ್ಟ ನಾನು ಆಗಲೇ. ಸುಮಾರು ಕಡೆ ನೋಡಿರ್ಬೋದು ಈ ಪೊಂಗಲ್ ಆಗಲಿ, ಖಾರ ಪೊಂಗಲ್ ಆಗಲಿ, ಸಕ್ಕರೆ ಪೊಂಗಲ್ ಆಗಲಿ, ಬೆಲ್ಲದ ಪೊಂಗಲ್ ಆಗಲಿ, ಎಷ್ಟೇ ನೋಡಿರ್ಬೋದು. ಬಟ್ ನೀವು ತೋರಿಸ್ತಿರಲ್ಲ. ಏನಿಲ್ಲ ಸರ್, ಅದು ಮಾಮೂಲಿ ಅವ್ರು ಹೆಂಗ್ ಮಾಡ್ತಾರೆ ನಾವು ಹಂಗೇನೆ ಮಾಡೋದು ಅಷ್ಟೇ. ಇಲ್ಲ, ಅದರಲ್ಲಿ ಏನೋ ಇದೆ, ನಮಗೆ ಗೊತ್ತಾಗ್ತದೆ ನೋಡೋರಿಗೆ. ಸೊ ಇವತ್ತು ಅಂಥದ್ದೇ ಒಂದು ಆಯ್ತು, ಬನ್ನಿ ಸರ್. ಬೆಲ್ಲದ ಪೊಂಗಲ್ ಅಂತ ಕರೆದಿದ್ದೀರಾ, ನೋಡ್ಬೋಣ ಸರ್. ಬೆಲ್ಲದ ಪೊಂಗಲ್ ಅದು ನಿಮ್ಮ ಶೈಲಿಯಲ್ಲಿ, ಅದರಲ್ಲೂ ನಾಟಿ ಬೆಲ್ಲ ಹಾಕಿ ಮಾಡಿದ್ರೆ ಹೆಂಗ್ ಚೆನ್ನಾಗಿ ಬರುತ್ತೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು: ಹೆಸರುಬೇಳೆ ಆಯ್ತಲ್ವಾ, ಅಕ್ಕಿ, ಕೆಂಪಕ್ಕಿ. ಇದು ಯಾಕೆ ಕೆಂಪಕ್ಕಿ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಬೆಲ್ಲ ಹಾಕಿರೋದ್ರಿಂದ ಬೆಲ್ಲದಕ್ಕೂ ಇದಕ್ಕೂ ಕಾಂಬಿನೇಷನ್ ಇನ್ನೂ ಚೆನ್ನಾಗಿ ಬರುತ್ತೆ. ಕಲರ್, ಆ ಕಲರ್ ಈ ಕಲರ್, ಅದಕ್ಕೋಸ್ಕರ ಇದನ್ನ ಇದು ಮಾಡಿರೋದು. ಎಷ್ಟು ತಗೊಂಡಿ ಸರ್ ಅಕ್ಕಿ? ಇದು 1 ಲೋಟ 1:1 ಅಲ್ಲಿ ಮಾಡೋಣ. 1:1.5 ಅಲ್ಲೂ ಮಾಡ್ಬೋದು. ಅಂದ್ರೆ 1 ಲೋಟ ಹೆಸರು ಬೇಳೆಗೆ 1.5 ಲೋಟ ಅಕ್ಕಿ ಬೇಕಾದ್ರೂ ಹಾಕ್ಬೋದು, 1ಕ್ಕೆ 1 ಬೇಕಾದ್ರೂ ಹಾಕ್ಬೋದು. ಆಮೇಲೆ ಅಕ್ಕಿ ಆಯ್ತಲ್ವ, ಈಗ ಡ್ರೈ ಫ್ರೂಟ್ಸ್ ಸ್ವಲ್ಪ, ತೆಂಗಿನಕಾಯಿ, ಬೆಲ್ಲ, ನಾಟಿ ಬೆಲ್ಲ. ಈಗಿನ ಆರ್ಗ್ಯಾನಿಕ್ ಶಾಪ್ಗಳು ತುಂಬಾ ಇದಾವೆ ಈಗ, ಸಿಗುತ್ತೆ. ಆಮೇಲೆ ಆರ್ಗ್ಯಾನಿಕ್ ರೈತರಿಂದನೂ ಡೈರೆಕ್ಟ್ ಆಗಿ ತಗೋಬಹುದು ಇವಾಗ, ಸುಮಾರು ಕಡೆ ಸಿಗುತ್ತೆ. ತುಪ್ಪ. ಇದು ಎಷ್ಟು ತಗೊಂಡಿದ್ವಿ ಸರ್? ಇದು ಅದಕ್ಕೆ 1ಕ್ಕೆ 2. ಇದು 1ಕ್ಕೆ 2. 1 ಲೋಟ ಹೆಸರು ಬೇಳೆ, 1 ಲೋಟ ಅಕ್ಕಿ, 2 ಲೋಟ ಬೆಲ್ಲ. ತುಪ್ಪ ಅದು ಸ್ವಾದಕ್ಕೆ ಅನುಸಾರ, ರುಚಿಗೆ ಎಷ್ಟು ಬೇಕಾದ್ರೂ ತಿಂದು ನಡೆಯುತ್ತೆ. ಅದು ಸ್ವಲ್ಪ ಸ್ವಾದಕ್ಕೆ ಏಲಕ್ಕಿ ಪೌಡ್ರು. ನೋಡಿ, ಆ ಪ್ಲೇಟಲ್ಲಿ ಇದ್ದಿದ್ದನ್ನ ಈ 1 ಲೋಟ ನಿಮಗೆ ತೋರ್ಸೋದಕ್ಕೋಸ್ಕರ ಅಂದ್ಬಿಟ್ಟು 1 ಲೋಟ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ಹಾಕಿದ್ದೀನಿ ನೋಡಿ. 1 ಲೋಟ, ಈ 1 ಲೋಟ ಹೆಸರು ಬೇಳೆನ ತಗೊಂಡು ನೋಡಿ, ಬಾಂಡ್ಲಿನ ಇಟ್ಕೊಂಡಿದ್ದೀನಿ, ಅದನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ ಈಗ ಇದನ್ನ ಸ್ವಲ್ಪ ಹಾಕೊಂಡು ತುಂಬಾ ಕಡಿಮೆ ಊರಿನಲ್ಲಿ ಇಟ್ಕೊಂಡು 5 ನಿಮಿಷ ಅದನ್ನ ಬಾಡಿಸ್ಕೊಳ್ಳೋಣ. ಅದನ್ನ ಸ್ವಲ್ಪ ಅದ್ರದ್ದು ಪರಿಮಳ ಬರೋವರೆಗೆ ಇದನ್ನ ಕಡಿಮೆ ಊರಿನಲ್ಲಿ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಊರಿನಲ್ಲಿ 5 ಮಿನಿಟ್ಸ್. ನೋಡಿ ಹೆಂಗೆ ಒಂದಕ್ಕೊಂದು ರಿಯಾಕ್ಷನ್ ಅಂತ ನೋಡಿ. ಬೆಂಕಿಯಲ್ಲಿ ಹಾಕಿ ಸ್ವಲ್ಪ ಬಾಂಡ್ಲಿ ಇಟ್ಟು ಬೆಂಕಿ ಮೇಲೆ ಈ ತರ ಸ್ವಲ್ಪ ಹೆಸರು ಬೇಳೆ ಹಾಕಿ ಫ್ರೈ ಮಾಡಿದ್ರೆ ಅದರಿಂದ ಘಮ ಬಂದ್ಬಿಡುತ್ತೆ. ನೋಡಿ ಹೆಂಗೆ ಆಕ್ಷನ್ ಇನ್ನೊಂದು ರಿಯಾಕ್ಷನ್ ನೋಡಿ, ಹೆಂಗೆ ಒಂದಕ್ಕೊಂದು. ಇವಾಗ ಕೈ ಬಿಡದಂಗೆ ಅದನ್ನ ಹುರ್ಕೊಂಡಿದ್ವಿ. ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ, ಜೊತೆಗೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇವಾಗ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗಿ ಹಾಕ್ಬಿಡೋಣ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಉರಿಯೋಣ, ಯಾಕೆಂದ್ರೆ ಬಾಂಡ್ಲಿಯಲ್ಲಿ ಕಾವಿರುತ್ತೆ. ನೋಡಿ, ಇವಾಗ ಅವಾಗಲೇ ಏನು 1 ಲೋಟದಷ್ಟು ಹೆಸರು ಬೇಳೆನ ಹುರ್ಕೊಂಡಿದೀವಿ. ಅದನ್ನ ಹುರಿದಿರೋದ್ರ ಜೊತೆಗೆ ಈಗ 1 ಲೋಟದಷ್ಟು ಅಕ್ಕಿಯನ್ನ ಹಾಕೊಂಡಿದ್ನ 1-2 ಸರಿ ತೊಳ್ಕೊಳ್ಳೋಣ. ಈಗ ಇದನ್ನ ತೊಳ್ಕೊಂಡಿದೀವಿ. ತೊಳ್ಕೊಂಡಿರೋದಕ್ಕೆ ಆವಾಗಲೇನು ಹುರಿದಿಟ್ಕೊಂಡಿದ್ವಿ, ಅದೊಂದು ಹೆಸರು ಬೇಳೆನ 1 ಲೋಟನ ಇದಕ್ಕೆ ಹಾಕೊಂಡ್ಬಿಡೋಣ. ಅದನ್ನ ನೋಡಿ, ಈಗ ಹುರಿದಿರೋದನ್ನ ತೊಳ್ಕೊಂಡಿರೋ ಅಕ್ಕಿ ಜೊತೆಗೆ ಹಾಕೊಳ್ಳೋಣ. ನೋಡಿ, 1 ಲೋಟ ಅಕ್ಕಿ ಹಾಕೊಂಡಿದ್ದೀವಿ, ಮತ್ತು 1 ಲೋಟ ಹೆಸರು ಬೇಳೆ ಹಾಕೊಂಡಿದ್ದೀವಿ. ಹೆಸರು ಬೇಳೆನ ಸ್ವಲ್ಪ ಹುರ್ಕೊಂಡಿದ್ದೀವಿ, ಅಕ್ಕಿನ ತೊಳ್ಕೊಂಡಿದ್ದೀವಿ. ಅದಕ್ಕೆ 1:2 ರೇಷಿಯೋದಲ್ಲಿ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು
ಕೂಗಿಸ್ಕೊಳ್ಳೋಣ. ಒಂದೆರಡು ವಿಷಲ್ 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಈಗ ನಾನು ಸ್ವಲ್ಪ 2 ಲೋಟಕ್ಕಿಂತ 1:2ಗಿಂತ ಸ್ವಲ್ಪ ಜಾಸ್ತಿ ಹಾಕೋಣ. ಯಾಕೆಂದರೆ ಅದು ನಮ್ಮದು ರೆಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಆಯ್ತಲ್ವಾ? ಅದ್ರ ಪ್ರಕಾರವಾಗಿ ನೋಡಿ. ಎರಡು 3 4 1 ಲೋಟ ಅಕ್ಕಿ 1 ಲೋಟ ಹೆಸರುಬೇಳೆ ಅಲ್ವಾ ಸರ್? ಅದಕ್ಕೆ 2 ಆಯ್ತಾ? 2 ಲೋಟ ಆಯ್ತಲ್ಲ, 2ಕ್ಕೆ 2 ಲೋಟ 4 ಲೋಟ 4 ಲೋಟ ಆಯ್ತಲ್ವಾ? ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಒಂದು ಅರ್ಧ ಲೋಟ. ಯಾಕೆಂದರೆ ಸ್ವಲ್ಪ ಕೆಂಪಕ್ಕಿ ಆಗಿರೋದ್ರಿಂದ ಇದಾಗಲಿ ಅಂತ. ಈಗ ಇದ್ರ ಜೊತೆಗೆ ನೋಡಿ, ಇದಕ್ಕೆ ನೀರೇನು ಹಾಕೊಂಡಿದ್ದೀವಿ, ಇದಕ್ಕೆ 1-2 ಚಮಚದಷ್ಟು ತುಪ್ಪ ಹಾಕೋಣ. ಅವಾಗ ಅಂಟ್ಕೊಳ್ಳಲ್ಲ. ಇದನ್ನು ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೆ ಸ್ವಲ್ಪ ಉಪಯೋಗಿಸ್ಬೋದು. ಇದನ್ನು ಕೂಗೋಕೆ ಇಟ್ಕೊಳ್ಳೋಣ. ಈಗ ಸಿಹಿ ಪೊಂಗಲ್ಗೆ ಬೇಕಾಗಿರೋಂಥ ಒಂದು ಏನು ಹೆಸರುಬೇಳೆ ಮತ್ತು ಅಕ್ಕಿ, ಅದನ್ನು ಸ್ವಲ್ಪ ತುಪ್ಪ ಹಾಕಿ 1:2 ರೇಷಿಯೋದಲ್ಲಿ ನೀರು ಹಾಕಿ ಅದನ್ನು ಕೂಗೋಕೆ ಇಟ್ಕೊಂಡಿದ್ದೀವಿ. ಅದು ಕೂಗ್ತಾ ಇರಲಿ, ಅಷ್ಟೊತ್ತವರೆಗೆ ನಾವು ಬೆಲ್ಲದ್ದು ಪಾಕ ಮಾಡ್ಕೊಳ್ಳೋಣ. ಓಕೆ. ಬಾಣಲಿ ಬಿಸಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ, ಸ್ವಲ್ಪ ಧಾರಾಳವಾಗಿ ಹಾಕೋಣ. ಏನು ತೊಂದರೆ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಬರುತ್ತೆ. ಎಷ್ಟಾದರೂ ಹಾಕಿ, ನಿಮ್ಮ ತಾಕತ್ತು ಅದು. ಸ್ವಲ್ಪ ತುಪ್ಪ ಕಾಯಿಲಿ. ಈಗ ನೋಡಿ, ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದೆ. ತೀರಾ ಬಿಸಿ ಆಗೋಕ್ಕೂ ಮುಂಚೆನೇ ಇದನ್ನು ಗೋಡಂಬಿನ ಹಾಕೊಂಬಿಡೋಣ. ತೀರಾ ಕಡಿಮೆ ಉರಿ ಇರಬೇಕಾದ್ರೆ ನೀಟಾಗಿ ಗೋಡಂಬಿ ಹಾಕೊಂಡಿದ್ದೀವಲ್ಲ, ಹುರ್ಕೋತಾ ಇದ್ದೀವಿ. ಈ ಗೋಡಂಬಿ ಇನ್ನೇನು 90% ಆಯಿತು ಅಂತ ಅನ್ಬೇಕಾದ್ರೆ ದ್ರಾಕ್ಷಿನ ಹಾಕಿ ಒಂದೇ ಸರಿ ಎತ್ಕೊಳ್ಳೋವಂಥದ್ದು. ಕಡಿಮೆ ಉರಿಯಿಂದನೇ ಅದನ್ನು ಫ್ರೈ ಮಾಡ್ಕೊತಾ ಬರೋಣ. ಇಲ್ಲಾಂದರೆ ಒಂದೇ ಸರಿ ಫ್ರೈ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಇವಾಗ ಫ್ರೈ ಆಗಿದೆ. ಈಗ ನೋಡಿ ಯಾವ ಕಲರ್ಗಿತ್ತು, ಯಾವ ಕಲರ್ ಬಂದಿದೆ. ಈ ಕಲರ್ಗೆ ಬಂದಾಗ ದ್ರಾಕ್ಷಿ ಹಾಕೊಂಬಿಡೋಣ. ದ್ರಾಕ್ಷಿ ಹಾಕಿ ಬೇಕು ಆಫ್ ಮಾಡಿಬಿಡೋಣ ಕೆಳಗಡೆ. ನೋಡಿ 1 ಸೆಕೆಂಡಲ್ಲೇ ನೋಡಿ ದ್ರಾಕ್ಷಿ ಎಲ್ಲ ಹೆಂಗಾಯ್ತು. ಥರ ಫ್ರೈ ಆದ ತಕ್ಷಣ ಏನು ಮಾಡೋಣ, ಇದಕ್ಕೆ 1:2 ರೇಷಿಯೋದಲ್ಲಿ ಬೆಲ್ಲ ಹಾಕೋಣ. ಅಂದರೆ 1:1. 1 ಲೋಟ ಅಕ್ಕಿಗೆ 1 ಲೋಟ ಬೆಲ್ಲ, 1 ಲೋಟ ಹೆಸರುಬೇಳೆಗೆ 1 ಲೋಟ ಬೆಲ್ಲ, ನಾಟಿ ಬೆಲ್ಲ. 2ಕ್ಕೆ ಅಂದರೆ 2 ಲೋಟ, ಅದು ಇದು 2 ಲೋಟ ಹಾಕೋಣ. ಇದನ್ನ ಕರೆಕ್ಟಾಗಿ 2 ಲೋಟ ಇದೆ ನೋಡಿ. ಈಗ ಏನು ಆಫ್ ಮಾಡಿದ್ವಿ, ಈಗ ಅದು ಹಾಕಿದ್ವಲ್ವಾ, ಏನು ಡ್ರೈ ಫ್ರೂಟ್ಸ್ಗೆ ನಾವು ಬೆಲ್ಲ ಏನು ಹಾಕಿದ್ವಿ, ಬೆಲ್ಲ ಹಾಕೊಂಡು ತೀರಾ ಕಡಿಮೆ ಊರಿನೆಲ್ಲ ಹಾಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳೋಣ. ಬೆಲ್ಲದ ಪಾಕ ಥರ. ಬೆಲ್ಲದ ಪಾಕ ಸ್ವಲ್ಪ ನೀಟಾಗಿ ಹೀಟ್ ಆಗ್ತಾ ಇದೆ, ಕುದೀತಾ ಇದೆ. ಕುದಿಲಿ. ಕುದ ತಕ್ಷಣ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದರಲ್ಲಿ ಪಾಕ ಬರುತ್ತೆ ನೋಡಿ. ಈಗ 3 ವಿಷಲ್ ಆಗಿದೆ. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. 2 ವಿಷಲೇ ಸಾಕಾಗಿತ್ತು, ಆದರೆ ಸ್ವಲ್ಪ ಕೆಂಪಕ್ಕಿ ಆಗಿರೋದ್ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ವಿ. ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆಫ್ ಮಾಡಿದೀವಿ, ಅದು ಆರ್ಲಿ. ಅದು ಆರೋದ್ರೊಳಗೆ ನೋಡಿ, ಈಗ ಇಷ್ಟು ಬೆಲ್ಲದ ಪಾಕ ತುಂಬಾ ಕಡಿಮೆ ಊರಿನಲ್ಲಿ ಇಟ್ಕೊಂಡಿದ್ನ ಪಾಕ ಮಾಡ್ಕೊಳ್ಳೋಣ. ಇನ್ನೂ ಒಂದು 5 ನಿಮಿಷ ನೀಟಾಗಿ ತೀರಾ ಕಡಿಮೆ ಹಾಕಿದ್ದೀನಿ ನೋಡಿ. ಈಗ 3 ವಿಷಲ್ ಹಾಕಿ ಕೂಗಿಸ್ಕೊಂಡಿದ್ವಿ. ಈಗ ಅದು ನೀಟಾಗಿ ಎಲ್ಲ ವಿಷಲ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನೋಡ್ಬಿಡೋಣ. ನೋಡಿ ಆಗಿದೆ. ಆಗಿರೋದನ್ನ ಒಂದು ಓಪನ್ ಮಾಡಿ ನೋಡ್ಕೊಳ್ಳೋಣ. ಇದು 3 ನಾನು 1:2ಗಿಂತ ಜಾಸ್ತಿ ಹಾಕಿಲ್ಲ ಅಂದ್ರೆ ಇಷ್ಟು ಬೇಯ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ವಿ ನೀರನ್ನ. ನೋಡಿ, ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬೋಣ. ಅದನ್ನ ಈ ಥರ ಮಾಡ್ಕೋಬೇಕಾ? ಸ್ವಲ್ಪ ಸ್ಮ್ಯಾಶ್ ಹಾಕಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬೇಳೆ ಬೇರೆ ಇರುತ್ತಲ್ಲ, ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಎರಡೂ ಒಂದಕ್ಕೊಂದು ಸರಿ ಹೋಗುತ್ತೆ. ನೋಡಿ, ಈಗ ಪಾಕನೂ ಆಗಿದೆ. ನೋಡಿ ಈ ಥರ ಒಂದೆಳೆ ಪಾಕ ಸ್ವಲ್ಪ ಬಂತಲ್ಲ ಸರ್, ಲೈಟಾಗಿ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಇದು ಈ ಥರ ಒಂದು ಸ್ವಲ್ಪ ಲೈಟಾಗಿ ಬಂದ್ರೇ ಸಾಕು. ಇದಕ್ಕೆ ಏನು ಈಗ ಕೂಗಿಸ್ಕೊಂಡಿದ್ದೀವಿ ಅದನ್ನ ಹಾಕೋಣ. ದ್ರಾಕ್ಷಿ ಗೋಡಂಬಿ ಎಲ್ಲ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು.
ಸ್ವಲ್ಪ ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ಹಾಕೊಂಡ್ಬಿಡೋಣ ಇದ್ರ ಜೊತೆಗೆ. ಆವಾಗ ಇನ್ನು ನೀಟಾಗಿ ಮಿಕ್ಸ್ ಆಗುತ್ತೆ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಬೇಡ ಅಂದರು ಬೇಕಾದರೆ ಕೊಬ್ಬರಿ ತುರಿನೂ ಬೇಕಾದರೆ ಹಾಕ್ಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ಎರಡು ಮಿಕ್ಸ್ ಮಾಡಿದ್ದೀವಿ ಹಾಕ್ಕೊಂಡು. ಜೊತೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಇರಲಿ ಹಾಕೋಣ. ಈಗ ತುಪ್ಪ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ತುಪ್ಪ? ತುಪ್ಪ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು. ನಾವು ಇಷ್ಟು ಹಾಕೊಂಡಿದ್ದೀವಿ. ಈಗ ಅದು ರಿಚ್ನೆಸ್ ಅಷ್ಟೇ. ಸ್ವಲ್ಪ ಪೊಂಗಲ್ಲು, ಸ್ವಲ್ಪ ಇದಕ್ಕೆ ಸ್ವೀಟ್ ಪೊಂಗಲ್ಲು ಇನ್ನೂ ಸ್ವಲ್ಪ ತೆಳು ಬೇಕು ಅಂತಂದರೆ ನಾವು 2 ಬೆಲ್ಲಕ್ಕೆ ಒಂದು ಮುಕ್ಕಾಲು ಲೋಟ 1 ಲೋಟ ನೀರೇನು ಹಾಕೊಂಡ್ವಿ, ಅದ್ರ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಬೆಲ್ಲದ ಜೊತೆಗೆ ಇನ್ನು ಲಿಕ್ವಿಡ್ ಟೈಮಲ್ಲಿ ಬರುತ್ತೆ. ಬೆಲ್ಲದ ಮಿಠಾಯಿ ಥರ ಕಾಣಿಸ್ತಾ ಇದೆಯಾ? ವೀಕ್ಷಕರೇ, ಯಾರಿಗಾದರೂ ಬಾಯಲ್ಲಿ ನೀರು ಬರ್ತಾ ಇದ್ರೆ ಇದು ನೋಡಿ ಕಾಮೆಂಟ್ ಹಾಕಿ. ನೋಡಿ ಈಗ ಆಗಿದೆ ಅಲ್ವ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡು ಈಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಂದ್ರೆ ರೆಡಿ. ಪಾಕ ವಿಜ್ಞಾನಿ ಬಿರುದು ಕೊಟ್ಬಿಟ್ರೆ ಸರ್ ಕಾಮೆಂಟ್ಸ್ ಬಂದು. ಈಗ ನೋಡಿ ಸರ್, ಈಗ ನೀವು ಕೇಳದಂತ ಈಗ ಬೆಲ್ಲದ ಒಂದು ಕೆಂಪಕ್ಕಿ ಬೆಲ್ಲದ ಪೊಂಗಲ್ ಈಗ ರೆಡಿ ಆಗಿದೆ. ಸ್ವೀಟ್ ಪೊಂಗಲ್ ಅಂದ್ರೆ ಸಕ್ಕರೆ ಬದಲಾಗಿ ಬೆಲ್ಲ ಹಾಕಿದ್ವಿ, ಬಿಳಿ ಅಕ್ಕಿ ಬದಲಾಗಿ ಕೆಂಪಕ್ಕಿ ಹಾಕಿದ್ವಿ. ಇದೇ ಇದರ ವಿಶೇಷತೆ. ಸ್ವಲ್ಪ ಸತ್ವನು ಜಾಸ್ತಿ ಸಿಗುತ್ತೆ ಅಂತ. ಇನ್ನು ಸ್ವಲ್ಪ ಲಿಕ್ವಿಡ್ ಟೈಪ್ ಅಲ್ಲೂ ಬೇಕಾದ್ರೆ ಮಾಡ್ಕೋಬಹುದು. ಸ್ವಲ್ಪ ತಿನ್ನಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಒಂದು ರೈಸ್ ಬಾತ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದೀವಿ. ಈಗ ಒಂದ್ಸರಿ ತಿನ್ ನೋಡಿ. ಏನ್ ಸರ್ ಇದು? ಬೇಕಾದ್ರೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ನಿರ್ದೇಶನ ಮಾಡಿದ್ರು ತುಪ್ಪ ಹಾಕೊಂಡ್ರೆ ನೀವು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ತುಪ್ಪದ ಒಂದು ಸ್ವಲ್ಪ ಅಭಿಷೇಕ ಮಾಡ್ಕೊಳ್ತೀನಿ. ತುಪ್ಪದ ಅಭಿಷೇಕ ಮಾಡಿಕೊಂಡು ಹಾಗೇನೆ ಇದ್ರ ರುಚಿ ನೋಡ್ಬಿಟ್ರೆ. ಇನ್ನೊಂದೇನೆಂದರೆ, ಬೆಲ್ಲದ ಪೊಂಗಲ್ ಅಂದರೆ ನಮಗೆ ಅಷ್ಟು ವಿಶೇಷವಾಗಿ ಮಾಡಿ ತೋರಿಸ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ಅದ್ರ ಬೇರೆ, ಇದು ಕೆಂಪಕ್ಕಿ ಪೊಂಗಲ್. ನೆನ್ಪಿಟ್ಕೊಳ್ಳಿ. ತಿನ್ಬಿಡ. ಎಸ್, ಬಾಯ್ ತುಂಬ ಫ್ಲೇವರು. ಬಾಬಾ ಕೆಂಪಕ್ಕಿಯಲ್ಲಿ ಅದೇನೋ ಒಂದು ಮೆರುಗು ನಾಲ್ಗೆ ಮೇಲೆ ನಿಮ್ಗೆ ಅದು ಬಿದ್ದಾಗ, ಅದು ನಾಲ್ಗೆ ಮೇಲೆ ನೀವು ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಕೆಂಪಕ್ಕಿ ಅಂದ್ಕೊಂತಿರಲ್ಲ. ಯಾಕೆ ಈ ದೋಸೆ ಕೂಡ ಹೆಂಗಿತ್ತು? ಈ ಪೊಂಗಲ್ ಮಾತ್ರ ಉತ್ಕೃಷ್ಟ ಶ್ರೇಣಿಗೆ ಸೇರ್ಕೊಂಡ್ಬಿಡ್ತದೆ. ಹಳ್ಳಿಹಟ್ಟಿಯ ಚಂದ್ರಣ್ಣವರ ವಿಶೇಷವಾದ ಕೆಂಪಕ್ಕಿ ಬೆಲ್ಲದ ಪೊಂಗಲ್. ಅದಕ್ಕೊಂದು ಗೌರವ ಕೊಡ್ಬೇಕು. ನಾವು ಗೌರವ ಕೊಟ್ಟು ಊಟ ಮಾಡಬೇಕು. ಅಷ್ಟು ಗೌರವಿತವಾದ ಒಂದು ಊಟ ಇದು, ತಿನಿಸಿದು. ಮನೇಲಿ ಮಾಡ್ಕೊಂಡಾಗ ನಾನು ಹೇಳಿದ್ದೆಲ್ಲ ನಿಜ ಅಂತ ನೀವೇ ಕಾಮೆಂಟ್ ಹಾಕ್ತೀರಾ. ಅಷ್ಟು ಮಾಡಿ ಬೆಸ್ಟು. ಮನೇಲಿ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಮೈಸೂರಿಗೆ ಬಂದಾಗ ಬಂದು ಈ ಥರದೊಂದು ಟೇಸ್ಟ್ ಮಾಡ್ಬೇಕು ನೀವು. ಇಲ್ಲಿ ಈ ಹಳ್ಳಿಹಟ್ಟಿಯಲ್ಲಿ ಏನು ಸಿಗುತ್ತೆ ಎಲ್ಲ ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದು ಪಾಕಶಾಲೆ ಅಂತಾರಲ್ಲ, ಅದೇ ಒಂದು ಇನ್ಸ್ಟಿಟ್ಯೂಟ್ ಇಲ್ಲಿ. ಲೈಕ್ ಮಾಡಿ ಹಂಗಾದ್ರೆ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ. ಜಾಸ್ತಿನೂ ಗೊತ್ತಾಗಲಿ, ಶೇರ್ ಮಾಡಿದಾಗ ಗೊತ್ತಾಗುತ್ತೆ. ಅದೇ ಥರ ನಮಗೆ ತಾಕತ್ತು ಶಕ್ತಿ ಕೊಡೋದು ನೀವು ಸಬ್ಸ್ಕ್ರೈಬ್ ಮಾಡಿದಾಗ. ಮಾಡ್ತೀರಂತ ಹೇಳ್ಬಿಟ್ಟು ಮುಗಿಸ್ತೀನಿ. ಹಬ್ಬಗಳನ್ನು ಸುರಕ್ಷಿತವಾಗಿ ಆಚರಿಸ್ಕೊಳ್ಳಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.